ಗೈಸ್ ಇನ್ಮೇಲೆ ನಮ್ಮ ದಾದಾನ ಹೇಗೆ ರಿಸೀವ್ ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ. ದಾದಾ ನಿಮ್ಮ ಕೈ ಕೊಡಿ, ಕೈ ಕೊಡಿ. ದಾದಂಗೆ ದಾದಂಗೆ ದಾದನ್ಗೆ ದಾದನ್ಗೆ ನೋಡಪ್ಪ ಶಿವು, ನೀನ್ ನನಗೆ ಆಗ್ಲೂ ಶಿವನೇ ಈಗಲೂ ಶಿವನೇ, ಆದ್ರೆ ಎಲ್ಲರೂ ಮಾಡ್ತಾರೆ ಅಂತ ನಾನು ಮಾಡ್ತೀನಿ. ಶಿವು ದಾದನಿಗೆ ಒಳ್ಳೆಯದಾಗ್ಲಿ. ಸರ್ ನೀವುನ ಏನ್ ಸರ್ ನಡೀತಾ ಇದೆ ಇಲ್ಲಿ? ಹಾಗೇನೆ ಏನ್ ದಾದಾಗಳೇ ಹಿಂಗ್ ಕೇಳ್ತಾ ಇದ್ರಿ? ನೋಡಪ್ಪನೆ ಬಾಸ್ಕಿ, ದಾದಾಗಳು ಮಾತಾಡಲ್ಲ, ಅವ್ರು ಸಾಧನೆಗಳು ಮಾಡ್ತಾವಪ್ಪ. ಹೌದೌದೌದೌದೌದು. ಹೌದು ಸರ್, ಪೆನ್ನಲ್ಲಿ ಬರ್ದಿರೋ ಚರಿತ್ರೆನ ರಬ್ಬರಲ್ಲಿ ಅಳಿಸಿ ರಕ್ತದಲ್ಲಿ ಹೊಸ ಚರಿತ್ರೆ ಬರೆಯೋದಕ್ಕೆ ಬಂದಿರೋ ಹೊಸ ದಾದಾ ನಮ್ಮ ಶಿವು ದಾದಾ. ಶಿವು ದಾದಾ, ಶಿವು ದಾದಂಗೆ. ಇನ್ಮೇಲೆ ನಾಯಿ, ನರಿ, ಕುರಿ, ಕೋಳಿ, ಮೊಲ ಅಷ್ಟೇ ಯಾಕೆ, ಹುಲಿ, ಸಿಂಹ ಕೂಡ ಸೈಲೆಂಟ್ ಆಗಿ ಸೈಡಿಗೆ ಇರ್ಬೇಕು. ಯಾಕಂದ್ರೆ ಇವರು ಒಳ್ಳೆಯವ್ರ ಪಾಲಿಗೆ ಸಾದಾ ಸೀದಾ, ಕೆಟ್ಟವ್ರ ಪಾಲಿಗೆ ಶಿವು ದಾದಾ. ಶಿವು ದಾದಂಗೆ, ಶಿವು ದಾದಂಗೆ. ನೋಡ್ರಪ್ಪ, ನಿಮ್ಗೆಲ್ಲ ನನ್ನ ಮೇಲೆ ಕೋಪ ಇದ್ರೆ ಸಾಲಾಗಿ ನಿಂತ್ಕೊಂಡು ಮಕ್ಕುಗುದ್ಬಿಡಿ. ಅದ್ಬಿಟ್ಟು ಯಾಕೆ ದಾದಾ ದಾದಾ ಅಂತ ಹಾವಳಿ ಇಗ್ತಾ ಇದ್ದೀರಾ? ಇನ್ಮೇಲೆ ಹಾವಳಿನೇ ದಾದಾ. ಸರ್ ನೀವು ನಮ್ಮ ಆಫೀಸಲ್ಲಿ ಇರೋದೇ ಒಂದು ಹೆಮ್ಮೆ ದಾದಾ. ಸರ್, ನಾನು ಈ ಆಫೀಸಿಗೆ ಸೇರ್ಕೊಂಡು ಇಷ್ಟು ವರ್ಷ ಆಯ್ತು, ಒಂದ್ ದಿವಸಕ್ಕೂ ನೀವು ಈ ಮಾತು ಹೇಳಿರ್ಲಿಲ್ಲ. ಇವತ್ತು ಹೇಳ್ಬಿಟ್ರಲ್ಲ ಸರ್, ನಾನು ಧನ್ಯ ಸರ್, ನಾನು ಧನ್ಯ ಸರ್. ದಾದಾ, ನನ್ನನ್ನ ಸಾರ್ ಅಂತ ಇದ್ದೀರಲ್ಲ. ನೋಡ್ರಪ್ಪ, ಇನ್ಮೇಲೆ ದಾದಾ ಹೇಳಿದ್ದೆ ರೂಲ್ಸು, ದಾದಾ ಮಾಡಿದ್ದೆ ರೀಲ್ಸು. ದಾದಾಗೆ, ಶಿವ ದಾದಾಗೆ. ಸರ್, ದೀಪ ಆರುವಾಗ ಜೋರಾಗಿ ಉರಿಯುತ್ತೆ ಅಂತಾರಲ್ಲ, ಆ ತರ ನನ್ನ ಲೈಫಲ್ಲಿ ಏನು ನಡೀತಾ ಇಲ್ಲ ತಾನೆ? ದಾದಾ, ನೀವು ಹೂ ಅಂದ್ರೆ ನನ್ನ ಕೋಪನೇ ಹಾರೋಗುತ್ತೆ ಅಂತ, ಅದ್ರಲ್ಲಿ ದೀಪ ಯಾಮ. ದಾದಾ ಕ್ಷಮಿಸ್ಬೇಕು, ಕರಡ್ಕ ಹಾಕೊಂಡೆ ಮಾತಾಡ್ತಾ ಇದ್ದೀನಿ. ದಾದಾ ಮಿಸಸ್ ಬರತ್ತಾರ, ಛತ್ರ ಹಿಡ್ಕೊಂಡು ನಡಿಯೋ. ಬೆಂಗಳೂರು ಡಾನ್ ತಮ್ಮನ ಶ್ರೀಮತಿ ಗಿರಿಜಾ ವೈನಿ ಅವರಿಗೆ, ಗಿರಿಜಾ ವೈನಿ ಅವರಿಗೆ, ಮಿಸಸ್ ದಾದಾ ವೈನಿ ಅವರಿಗೆ, ಮಿಸಸ್ ದಾದಾ ವೈನಿ ಅವರಿಗೆ. ಒಂದ್ ನಿಮಿಷ, ಏನಾಗಿದೆ ನಿಮ್ಗೆಲ್ಲ? ಏನ್ ತಮಾಷೆ ಮಾಡ್ತಿದ್ದೀರಾ? ತಮಾಷೆನ ನಿಮ್ಮ ಹತ್ರ ತಮಾಷೆ ಮಾಡಕ್ಕಾಗ್ತ ಗಿರ್ಜಮ್ಮ? ನಿಮ್ಮ ಹತ್ರ ತಮಾಷೆ ಮಾಡೋದು ಒಂದೇ, ಯಮನ್ ಕ್ವಾಣಕ್ಕೆ ಸೂದಿ ಸುಚ್ಚೋದು ಒಂದೇ, ಡೈರೆಕ್ಟ್ ನರ್ಕನೆ. ಶಂಕರಣ್ಣ, ತಮಾಷೆ ಮಾಡಕ್ಕೆ ಹೊತ್ತು ಗೊತ್ತು ಬೇಡ್ವಾ? ಸುಮ್ನೆ ಇರಿ ಎಲ್ರು, ನಾನು ಸೊಪ್ಪು ತಗೋಬೇಕು. ಅಕ್ಕ ದಯವಿಟ್ಟು ನೀವು ಬರ್ಬೇಡಿ, ನಾನೇ ತಂದು ಕೊಡ್ತೀನಿ. ಯಾವ ಸೊಪ್ಪು? ದಂಟಿ ಸೊಪ್ಪು, ಅರವೆ ಸೊಪ್ಪು, ನುಗ್ಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಯಾವ್ದು ಬೇಕಕ್ಕ? ನೀವ್ ಯಾವ್ದು ಹೇಳಿದ್ರು ನಾನು ತಂದು ಕೊಡ್ತೀನಿ. ಒಂದು ಸೊಪ್ಪು ಮರ್ತಿರಲ್ಲ ಸೊಪ್ಪಮ್ಮ? ಯಾವ್ದು ಮಂಜು? ಅದೇ ಕಾಡಿನಲ್ಲಿ ಒಂದು ಸೊಪ್ಪು ಸಿಗ್ತದಲ್ಲ ಅದು. ನೀನೊಳ್ಳೆ. ಅಯ್ಯೋ, ನೀವೆಲ್ಲ ಯಾಕೆ ಹೀಗ್ ನಡ್ಕೋತಿದ್ದೀರಾ? ಏನಾಗಿದೆ ನಿಮ್ಗೆ? ಗಿರಿಜಾ ವೈನಿ ಅವರ, ಅದನ್ನೆಲ್ಲ ಹೇಳುವಷ್ಟು ದೊಡ್ಡ ಮನುಷ್ಯರ್ ನಾವಲ್ರಿ. ಇನ್ನು ಮ್ಯಾಲ ಮುಂಜಾನೆ ಸೂರ್ಯ ಬರೋಕ್ಕಿಂತ ಮೊದ್ಲ ನಿಮ್ ಮನಿ ಒಳಗ ಹಾಲಿನ ಪ್ಯಾಕೆಟ್ ಬಂದ್ ಬಿದ್ದಿರ್ತಾವ. ಸಾಯಂಕಾಲ ಸ್ನಾಕ್ಸ್, ರಾತ್ರಿ ಮಿಲ್ಕ್ ಶೇಕ್, ಎಲ್ಲ ಸರ್ವಿಸ್ ನಾವೇ ಕೊಡ್ತೀವಿ. ಟೋಟಲಿ ಫ್ರೀ ಫ್ರೀ ಫ್ರೀ. ನಾನು ಅಷ್ಟೇ ಗಿರ್ಜಾಕ, ಜಿಗ್ಜಾಕು, ಪಾಲ್ಸು ನಿಮ್ಮ ಹೆಸರಲ್ಲಿ ನಾನು ಹಾಕ್ತೀನಿ, ದುಡ್ಡನ್ನ ನಿಮ್ಮ ಅಕೌಂಟ್ಗೆ ಹಾಕ್ತೀನಿ. ನಂದು ಅಷ್ಟೇ ಗಿರ್ಜಕ್ಕ, ಗ್ರಾಮಿಂದ ಹಿಡಿದು ಕ್ವಿಂಟಾಲ್ವರೆಗೆ ನಮ್ಮ ಅಂಗಡಿಯಲ್ಲಿ ಎಂತೆಲ್ಲ ದಿನಸಿ ಸಾಮಾನು ಸಿಗ್ತದೆ ಎಲ್ಲ ನಿಮ್ದೇ. ಬೇಕಾದಾಗ ಬಂದು ಕೈಗೆ ಸಿಕ್ಕಿದಾನೆ ತಗೊಂಡೋಗಿ, ನನ್ನೊಬ್ಬರನ್ನು ಬಿಟ್ಟು. ಮಂಜು, ಅವ್ರು ಬರಕ್ಕಾಗತ್ತಾ? ನೀನೇ ತಗೊಂಡೋಗಿ ಕೊಡ್ಬೇಕಲ್ವಾ? ಏನ್ರಪ್ಪ ಆಗಿದೆ ನಿಮ್ಗೆಲ್ಲ? ಯಾಕೆ ವಿಚಿತ್ರವಾಗಿ ಆಡ್ತಿದ್ದೀರಾ? ಹೋಗ್ಲಿ, ಏನ್ ನಡೆದಿದೆ ಅಂತನಾರು ಹೇಳಿ. ಬನ್ನಿ ದಾದಾ, ಬನ್ನಿ ದಾದಾ, ಬನ್ನಿ 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 ದಾದಾ, ಬನ್ನಿ 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 ದಾದಾ. ಯು ಇರ್ರೆಸ್ಪಾನ್ಸಿಬಲ್ ಇಂಟರ್ನ್ಯಾಷನಲ್ ಇಡಿಯಟ್ ಅಂತ ನೀವು ಬೈತಾ ಇದ್ರೆ ಕೇಳಕ್ಕೆ ಕಿವಿಗೆ ಸಿಕ್ಕಾಪಟ್ಟೆ ಇಂಪಾಗಿರುತ್ತೆ ಸರ್. ಮರ್ಯಾದೆ ಅನ್ನೋದು ಲಾಟ್ರಿ ತರ, ಅದೃಷ್ಟ ಇದ್ರೆ ಮಾತ್ರ ಸಿಗೋದು. ನನಗೆ ಬೈಸ್ಕೊಂಡೇ ಅಭ್ಯಾಸ ಸರ್. ನೀವು ನೋಡಿದ್ರೆ ಆಗ್ಲಿದ್ದ ದಾದಾ ದಾದಾ ಅಂತ ಯಾಕೆ ಸರ್ ಬಾಧೆ ಇಕ್ತಾ ಇದ್ದೀರಾ? ದಾದಾ, ಜಾಸ್ತಿ ಮಾತಾಡಿದ್ರೆ ಬಾಯಿ ನೋವುತ್ತೆ, ನೀವು ದಯವಿಟ್ಟು ಮಾತಾಡಬಾರ್ದು. ಕೂತ್ಕೊಳ್ಳಿ. ಯಾಕೆ ಸರ್ ಕೆಳಗೆ ಮುಲ್ಲಿಟ್ಟಿದ್ದೀರಾ? ಇಲ್ಲ 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 ದಾದಾ, ನೀವು ಕೂತ್ಕೋಬೇಕಾದ ಜಾಗ ಇದು. ಸರ್, ಅದು ನಿಮ್ ಸೀಟ್ ಸರ್. ನಾನು ಕೂತ್ಕೊಂಡ್ರೆ ಅದು ಬರೀ ಸೀಟು, ನೀವು ಕೂತ್ಕೊಂಡ್ರೆ ಸಿಂಹಾಸನ. ಬೇಡ ಸರ್. ಬನ್ನಿ ಬನ್ನಿ ದಾದಾ, ಕೂತ್ಕೊಳ್ಳಿ ಕೂತ್ಕೊಳ್ಳಿ ದಾದಾ.
ಕೂತ್ಕೊಳ್ಳಿ ಸರ್ 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 ಸಿಕ್ಕಾಪಟ್ಟೆ ಬೆಂಡ್ ಆಗ್ಬೇಡಿ ಸರ್, ನಂಗೆ ತುಂಬಾ ಕಷ್ಟ ಆಗುತ್ತೆ. ಆಯ್ತು ಸರ್, ಕೂತ್ಕೊಳ್ತೀನಿ ಸರ್. ಇನ್ಮೇಲೆ ನೀವು ಕೆಲಸನೇ ಮಾಡಬಾರ್ದು ಸರ್ ಕೂತೇ ಇರ್ಬೇಕು. ಕೂತೆ ಇರ್ಬೇಕು ಸರ್, ಪ್ಲೀಸ್ ಸರ್, ನನ್ನ ಕೆಲಸದಿಂದ ತೆಗಿಬೇಡಿ ಸರ್. ಅಯ್ಯೋ, ನಿಮ್ಮನ್ನ ನಾವು ಕೆಲಸದಿಂದ ತೆಗಿಯಕ್ಕಾಗುತ್ತಾ? ನೀವು ನಮ್ಮ ದಾದ. ಲ್ಯಾಪ್ಟಾಪ್ನಲ್ಲಿ ZEE5 ಪ್ರೀಮಿಯಂ ಸಬ್ಸ್ಕ್ರಿಪ್ಷನ್ ಹಾಕ್ಸಿದ್ದೀನಿ. ಸೀರೀಸು, ಸೀರಿಯಲ್ಲು, ಸಿನಿಮಾ ಎಲ್ಲ ನೋಡ್ಬೋದು. ಬೇಕಂದ್ರೆ ಜ್ಯೂಸ್ ಕಳಿಸ್ತೀನಿ, ಅದ್ರ ಜೊತೆ ಎಕ್ಸ್ಟ್ರಾನೂ ಇಟ್ಟಿರ್ತೀನಿ. ಕೈ ಎತ್ಕೊಂಡು ಕುಡಿಯೋದು ನೋವಾಗುತ್ತಲ್ವಾ? ಬೇಕಾದ್ರೆ ಊಟ ಇಲ್ಲಿಗೆ ಕಳಿಸ್ತೀನಿ. ನೀವು ಹೂ ಅಂದ್ರೆ ಆಫೀಸ್ನ ನಿಮ್ಮ ಮನೆಗೆ ಶಿಫ್ಟ್ ಮಾಡಿಸ್ತೀನಿ. ಸರ್, ಈ ಬೇಡದೆ ಇರೋ ಬೋನಸ್ ಎಲ್ಲ ಯಾಕೆ ಸರ್? ಇಷ್ಟೇ ಅಲ್ಲ, ಈ ಬೆಲ್ ಒತ್ತಿದ್ರೆ ನಾನು ಬರ್ತೀನಿ. ನೀವಾ? ಓ, ನಿಮ್ ಸೇವೆ ಮಾಡೋದಕ್ಕೆ ರಾಮಯ್ಯ ಸೂಟ್ ಆಗಲ್ಲ, ಅದಕ್ಕೆ ನಾನೇ ಬರ್ತೀನಿ. ನೀವು ಎಂಜಾಯ್ ಮಾಡಿ. ಕರ್ಮ. ನೀವು ಕರೆದ್ರ ಮತ್ತೆ ಬೆಲ್ ಒತ್ತಿದ್ರೆ ನಾನು ಬರ್ತೀನೋ ಇಲ್ವೋ ಅಂತ ಚೆಕ್ ಮಾಡಿದ್ರ? ಅಯ್ಯೋ ಇಲ್ಲ ಸರ್. ಬೆಲ್ ನೋಡಿದ್ರೆ ಸೌಂಡ್ ಆಗುತ್ತೋ ಇಲ್ವೋ ಅಂತ ಚೆಕ್ ಮಾಡಿದ್ರ? ಓ ಇಲ್ಲ ಸರ್. ಅಯ್ಯೋ, ನಾನು ಏನ್ ಸರ್ ಅಂತ ಗನಂದಾರಿ ಕೆಲಸ ಮಾಡಿದ್ದೀನಿ. ಯಾಕೆ ಸರ್ ಈ ಬಿಟ್ಟಿ ಬಿಲ್ಡಪ್ ನನಗೆ? ಏನು ಮಾಡಿದ್ರ? ಬೆಂಗಳೂರು ದೊಡ್ಡ ಡಾನು ಒಡವೇಲು ಅವರ ಪ್ರಾಣ ಉಳಿಸ್ಯಾರ. ಪ್ರಾಣ ಉಳಿಸಿದ್ರೆ ಒಳ್ಳೆ ಕೆಲ್ಸನೇ ಅಲ್ವಾ? ಒಳ್ಳೆ ಕೆಲಸ ಮಾಡಿದ್ದಕ್ಕನ ಅವ್ರು ಫಿದಾಗಿ ಇನ್ನು ಮೇಲಿಂದ ಶಿವಪ್ರಸಾದ ನಮ್ಮ ತಮ್ಮ, ಅವನ ನನ್ನ ಉತ್ತರಾಧಿಕಾರಿ ಅಂತ ಹೇಳ್ಯಾರ. ಉತ್ತರಾಧಿಕಾರಿ ಆದ್ರೆ ಅವರ ಹೆಸರು, ಅವರ ಹಣ, ಅವರ ಡೀಲಿಂಗ್ಸ್ ಎಲ್ಲ ನಮ್ಮ ಶಿವಣ್ಣನಿಗೆ. ಮಂಜು, ಶಿವಣ್ಣ ಅಲ್ಲ, ಶಿವು ದಾದಾ. ಓ ಇದಾ ಸರ್ ಕತೆ? ಸಾರ್ ಅನ್ಬಿಡಿದ, ಬೇಕಾದ್ರೆ ಲಿಂಗನ್ನಿ ಅಥವಾ ರಾಜ ಅನ್ನಿ. ನೀವು ದೇವರಿದ್ದಂಗೆ. ಶಿವದಾದ, ಶಿವದಾದಾಗೆ ಮಿಸಸ್ ದಾದಾ ವೈನಿಯವರಿಗೆ. ಆಹಾ, ನಮ್ಮ ಮನೆಯವ್ರು ಬರೋವರೆಗೂ ಮಾತ್ರ ಬೇರೆಯವ್ರ ಹವ. ಮನೆಯವ್ರು ಬಂದ್ಮೇಲೆ ನಮ್ದೇ ಹವ. ಶಿವದಾದಾಗೆ, ಶಿವದಾದಾಗೆ, ಶಿವದಾದಾಗೆ. ಏನ್ ನೋಡಿದ್ರು ಸೌಂಡ್ ಬರುತ್ತೆ. ಸ್ಕಂದ, ಇದು ರೋಡು, ಗ್ರೌಂಡ್ ಅಲ್ಲ. ಈ ತರ ತರಲೆ ಮಾಡ್ಕೊಂಡೆಲ್ಲ ಬರಬಾರ್ದು, ಡಿಸೆಂಟ್ ಆಗಿ ಬರ್ಬೇಕು. ಡೋಂಟ್ ವರಿ ಅಕ್ಕ, ಈ ಏರಿಯಾನೇ ನಮ್ದು. ನಂಗೀಗ ಸ್ಕೂಲಲ್ಲಿ ಎಷ್ಟು ರೆಸ್ಪೆಕ್ಟ್ ಗೊತ್ತಾ? ಪ್ರಿನ್ಸಿಪಲ್ ಸರ್ ಇದಾರಲ್ಲ, ಅವರೇ ಬಂದ್ಬಿಟ್ಟು ಸ್ಕಂದ ಪುಟ ಅಂತ ಮಾತಾಡ್ಸಿದ್ರು. ಆದ್ರೆ ಮುಂಚೆ ಎಲ್ಲ ಹೇ ನಾನ್ಸೆನ್ಸ್ ಗೈ, ಡಂಬ್ ಗೈ, ಇಡಿಯಟ್ ಅಂತ ಬೈಯೋರು. ಅಣ್ಣಂಗೀಗ ಫುಲ್ ರೆಸ್ಪೆಕ್ಟ್ ಗೊತ್ತಾ? ಸ್ಕಂದ, ನೀ ನನ್ನ ತಮ್ಮ, ಅಣ್ಣ ಅಲ್ಲ. ಅಕ್ಕ, ನಿಂಗೆ ಇದೆಲ್ಲ ಗೊತ್ತಾಗಲ್ಲ ಸುಮ್ಮನೆ. ಅಪ್ಪ ಅಂದ್ರೇನು, ಅವ್ರ ಪವರ್ ಏನು? ಈ ಕೋಟಿಗೊಬ್ಬ ಸಿನಿಮಾದಲ್ಲಿ ಸಾಹಸ ಸಿಂಹ, ಸಾಹಸ ಸಿಂಹ ಅಂತ ಹಾಡು ಬರುತ್ತಲ್ಲ, ಆ ಲೆವೆಲಲ್ಲಿ ಇಮ್ಯಾಜಿನೇಷನ್ ಮಾಡ್ಕೊಂಡಿದ್ದೀನಿ. ನೀ ನೋಡಿದ್ರೆ ರೋಡಲ್ಲಿ ಹಂಗಿರು ಹಿಂಗಿರು ಅಂತ ಹಳೆ ಕಾಲದ ಅಜ್ಜಿ ತರ ಕತೆ ಹೇಳ್ತಿದ್ಯಾ. ಸ್ಕಂದ, ಮಕ್ಳು ಕೆಲ್ಸ ಏನಿದ್ರು ಬರೀ ಓದೋದಷ್ಟೇ, ಇದಕ್ಕೆಲ್ಲ ತಲೆ ಕೆಡ್ಸ್ಕೋಬಾರ್ದು. ಮತ್ತೆ ಸಿನಿಮಾದಲ್ಲಿ ಏನ್ ಸುಮ್ಮನೆ ತೋರಿಸ್ಬಿಡ್ತಾರ? ಅವ್ರಿಗೇನ್ ತಲೆ ಕೆಟ್ಟಿದ್ಯಾ? ಸಿನಿಮಾದಲ್ಲಿ ಒಳ್ಳೇದು ಕೆಟ್ಟದ್ದು ಎರಡೂ ಇರುತ್ತೆ, ಆದ್ರೆ ನಾವು ಬರೀ ಒಳ್ಳೇದನ್ನ ಮಾತ್ರ ತಗೋಬೇಕು, ಗೊತ್ತಾಯ್ತಾ? ಗೊತ್ತು ಬಿಡು, ನನ್ಗೂ ತಗೊಳ್ಳೋದು. ಈಗ ಬಾಲ್ ತಗೊಂಡ್ ಬಾ. ಮಚ್ಚಿ ಹೆಂಗಿದ್ಲು ಗೊತ್ತಾ? ಕೈ ತೊಳ್ಕೊಂಡ್ ಮುಟ್ಬೇಕು ಹಂಗಿದ್ಲು. ಮಚ್ಚಿ ನಿಂದು ಹೆಂಗಿದ್ಲ? ಅವಳ ಮಚ್ಚ ಮುಟ್ಟಿದ ಮೇಲೆ ಕೈ ತೊಳ್ಕೊಳ್ಳೋದಾರ ಇದ್ಲು, ಅದಕ್ಕೆ ಬಿಟ್ಬಿಟ್ಟೆ. ಇವಳು ಯಾರು ಮಚ್ಚ? ಇಷ್ಟು ಮಸ್ತಾಗವಳಲ್ಲೋ, ದೇವತೆ ತರ ಯಾರಿರ್ತಾರೆ ಅಂತ ಅನ್ಕೊಂಡಿದ್ದೆ. ನನ್ನ ಕಣ್ಮುಂದೆನೆ ಬರ್ತಾವಳೆ. ನೀವ್ ಯಾರನ್ನಾದ್ರೂ ನೋಡ್ಕೊಳ್ರಿ, ನನಗಂತೂ ಇವಳೇ ಫಿಕ್ಸು ಮಾಮ. ಇವಳನ್ನ ಹೇಗಾದ್ರೂ ಮಾಡಿ ಪಟಾಯಿಸ್ಕೊಳ್ತೀನಿ, ಸರಿನಾ? ನಡೀರೋ, ಹೋಗಿ ತಾಂಬೂಲ ಚೇಂಜ್ ಮಾಡ್ಕೊಡೋಣ. ನನ್ ಜಾಗ ಬಿಡಿ, ನಾನು ಹೋಗ್ಬೇಕು. ಹಾರ್ಟಲ್ಲಿ 30-40 ಇದ್ರೆ ಸಾಕಾ? ಏನು ಚಿಂತೆ ಮಾಡಬೇಡ, ನಾನಿದ್ದೀನಿ. ನಾನು ನಿನ್ನ ಪ್ರೀತಿ ಮಾಡ್ತಿದ್ದೀನಿ, ನೀನು ನನ್ನ ಪ್ರೀತಿ ಮಾಡಲೇಬೇಕು. ಏನಂತೀರಾ? ಬಿಟ್ಟಿದ್ದು ಅನ್ಕೊಂಡ್ರ? ಮಿಸ್ ಆಯ್ತು. ಆದ್ರೆ ನೀವ್ಯಾರು ಮಿಸ್ ಆಗಲ್ಲ ಕಣ್ರೋ.
ಎತ್ಕೊಡು ಎತ್ಕೊಡು. ಇದೇನು ಗೊತ್ತಾ? ನಮ್ಮನೆ ನೀರು. ಏಯ್ ಕ್ವಾಸ್ 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 ಕ್ವಾಸ್. ಗೊತ್ತಾಯ್ತಾ? ಗೊತ್ತಾಗಲ್ಲ. ನಾವು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಹವಾ ಮೇಂಟೈನ್ ಮಾಡಿದೀವಿ. ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಕೂಡ ಕಲ್ತಿದೀವಿ. ಆಯ್ತು ಆಯ್ತು, ಯಾರು ಕನ್ಫ್ಯೂಸ್ ಆಗ್ಬೇಡಿ. ಕನ್ನಡದಲ್ಲೇ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಮನೆ ತಗೊಂಡ್ರೆ ರಿಜಿಸ್ಟರ್, ಗೌರ್ಮೆಂಟ್ ಬಂದ್ರೆ ಮಿನಿಸ್ಟರ್, ಸಿನಿಮಾಗೆ ಪೋಸ್ಟರ್, ಪಾಠ ಹೇಳ್ಕೊಡೋದು ಮಾಸ್ಟರು. ಈಗ ನಿಮ್ಗೆ ಎಲ್ರಿಗೂ ಬುದ್ಧಿ ಕಲ್ಸಕ್ ಬಂದಿರೋದು ಮಾನ್ಸ್ಟರ್. ಕಲೀಲಿಲ್ಲ ಅಂದ್ರೆ ಡಿಸಾಸ್ಟರ್. ಬಿಕಾಸ್ ಶಿ ಈಸ್ ಮೈ ಸಿಸ್ಟರು, ಶಿವುದಾದ ಡಾಟರು. ಶಿವುದಾದ ಮಕ್ಳ ನೀವು? ಅಕ್ಕ ಅಕ್ಕ ತಪ್ಪಾಯ್ಕ ಅಕ್ಕ, ಸಾರಿ ಅಕ್ಕ. ನಡೀರಲ್ಲೋ ನಡೀರೋ ಅಕ್ಕ. ಹೆಂಗೆ ಹವಾ ಬಾ. ಬೆಲೆನೇ ಇಲ್ಲ, ಅವರೇ ಬೆಟರ್. ಹೆದರ್ಕೊಂಡ್ರು. ಬೆಂಗಳೂರು ಡಾನ್ ಶಿವು ದಾದಾಗೆ, ಬೆಂಗಳೂರು ಡಾನ್ ಶಿವು ದಾದಾಗೆ. ಇರಿ ಅಲ್ಲ, ನನ್ನ ತುಂಬಾ ಮುಜುಗರ ಆಗುತ್ತೆ. ಇದೆಲ್ಲ ಯಾಕೆ? ದಾದಾರ ನೀವು ಸುಮ್ನಿರ್ರಿ, ಇದೆಲ್ಲ ನಮ್ಗಳು ಪ್ರೀತಿಗಿರಿ. ಅಲ್ರಪ್ಪ, ಪ್ರೀತಿ ಇದ್ರೆ ಎದುರು ಸಿಕ್ಕಾಗ ಒಳ್ಳೆ ಸ್ಮೈಲ್ ಮಾಡಿ ಊಟ ಆಯ್ತಾ ತಿಂಡಿ ಆಯ್ತಾ ಅಂತ ಕೇಳಿ ಸಾಕು. ಅದು ಬಿಟ್ಟು ಯಾಕೆ ಬೇಕು ಈ ಕೇಕು? ಅಯ್ಯೋ, ಇದೆಲ್ಲ ನಮ್ ಕಡೆಯಿಂದ ನಿಮ್ಗೆ ಒಂದು ಅನಿಲ್ ಸೇವೆ ಅಷ್ಟೇ. ಪ್ರೀತಿ ಅಭಿಮಾನ ಜಾಸ್ತಿ ಆದ್ರೆ ಅಳಿಲ್ ಸೇವೆ ಅನಿಲ್ ಸೇವೆ ಆಗುತ್ತೆ ಅಂತ ಇವತ್ತು ಗೊತ್ತಾಯ್ತು. ಅಮ್ಮ ಸದ್ಯಮ್ಮ, ಅದು ಅನಿಲ್ ಸೇವೆ ಅಲ್ಲ, ಅಳಿಲು ಸೇವೆ. ದಾದಾರ ಸುಮ್ನಿರ್ರಿ, ನಿಮಗೋಸ್ಕರ ಅಳಿಲು ಸೇವೆ ಮಾಡೋದಿರ್ಲಿ, ನಿಮಗೋಸ್ಕರ ನಾವು ಉರುಳು ಸೇವೆ ಮಾಡೋಕ್ಕೂ ಕೂಡ ಸಿದ್ಧ. ಶಿವದಾದವ್ರ ಹಾರ ತಂದೀವಿ, ಹಾಕೋಬೇಕು. ಕೇಕ್ ತಂದೀವಿ, ತಿನ್ಬೇಕು. ಚಾಕು ತಂದೀವಿ. ಚುಚ್ಕೋಬೇಕಾ? ಚುಚ್ಕೊಳ್ಳೋದಲ್ರಿ, ಕೇಕ್ ಕತ್ತರಿಸೋದ್ರಿ. ಸದ್ಯ ಏನೇ ಆದ್ರೂ ಇದೆಲ್ಲ ಯಾಕಪ್ಪ? ನನಗೊಂಥರ ಮುಜುಗರ ಆಗುತ್ತೆ. ಲೇ ದಡ್ಡ, ನಿನಗೆ ಮುಜುಗರ ಆದ್ರೆ ಅಭಿಮಾನಿಗಳಿಗೆ ಸಡಗರ. ದೇವ್ರು ಕೊಟ್ಟಾಗ ಅನುಭವಿಸೋ. ಯಜಮಾನ್ರೆ, ಇನ್ಮೇಲೆ ನಮ್ಮ ಮುಂದೆ ಇವ್ರನ್ನ ದಡ್ಡ ಅಂತೆಲ್ಲ ಕರಿಬೇಡಿ, ದಾದಾ ಅಂತ ಕರೀರಿ. ಅಲ್ವಾ ದಾದಾ? ರೀ ನೋಡ್ರಿ, ಇವರೆಲ್ಲ ನಿಮ್ಗೆ ಎಷ್ಟು ಮರ್ಯಾದೆ ಕೊಡ್ತಿದ್ದಾರೆ. ಒಂದ್ ಕಾಲದಲ್ಲಿ ನಿಮಗ್ ಸಾಲ ಕೊಡೋರೇ ಗತಿ ಇರ್ಲಿಲ್ಲ. ಈಗ ಪ್ರೀತಿ, ಭಕ್ತಿ, ಗೌರವ ಎಲ್ಲ ಎಲ್ಲ ಅವ್ರು ಕೊಡ್ತಿದ್ದಾರೆ. ರೀ, ಅದನ್ನ ಕಟ್ ಮಾಡ್ಬೇಡಿ, ಕೇಕ್ನ ಕಟ್ ಮಾಡಿ. ಬೆಂಗಳೂರು ಡಾನ್ ಶಿವು ದಾದಾಗೆ, ಶಿವು ದಾದಾಗೆ, ಶಿವು ದಾದಾಗೆ, ಶಿವು ದಾದಾಗೆ, ದಾದಾಗೆ, ಶಿವು ದಾದಾಗೆ. ಶಿವು ದಾದಾಗೆ, ಶಿವು ದಾದಾಗೆ, ಶಿವು ದಾದಾಗೆ, ಶಿವು ದಾದಾಗೆ. ಅಭಿಮಾನಿಗಳೇ, ನಿಮ್ಮ ಈ ಪ್ರೀತಿ ಅಭಿಮಾನಕ್ಕೆ ನಾನು ಚಿರಋಣಿ. ಮನುಷ್ಯ ಮನಿ ಟ್ರ್ಯಾಪ್ ಆದ್ರೆ ಕಷ್ಟ, ಹನಿ ಟ್ರ್ಯಾಪ್ ಆದ್ರೆ ಇನ್ನೂ ಕಷ್ಟ, ಆದ್ರೆ ಋಣಕ್ಕೆ ಟ್ರ್ಯಾಪ್ ಆದ್ರೆ ನೋ ಕಷ್ಟ, ಓನ್ಲಿ ಇಷ್ಟ. ನಿಮ್ಮ ಈ ಅಭಿಮಾನ ನನ್ನ ಮನಸ್ಸು ಮುಟ್ಟಿ, ಕಾದ ತಟ್ಟಿ, ಪ್ರೀತಿ ನೆಟ್ಟಿ, ಮರ್ಯಾದೆ ಕೊಟ್ಟಿ ನನ್ನನ್ನ ಮೂಕ ವಿಸ್ಮಿತನನ್ನಾಗಿ ಮಾಡಿದೆ. ಹೌದು ಹೌದು, ನಮಗೂ ಈ ಸಂತೋಷಕ್ಕೆ ಮಾತೇ ಬರ್ತಾ ಇಲ್ಲ, ಅಲ್ವೇನಮ್ಮ? ಹೌದು ಮಾವ, ನನ್ ಗಂಡ ಕಾಮನ್ ಮ್ಯಾನ್ ಅನ್ಕೊಂಡಿದ್ದೆ, ಆದ್ರೆ ಬ್ಯಾಂಗ್ಳೂರ್ ಡಾನ್ ಅಂತ ಗೊತ್ತಿರ್ಲಿಲ್ಲ. ಅಂಡರ್ವೇರ್ ಮಾರ್ತಾ ಇದ್ದವರು ಅಂಡರ್ ವರ್ಲ್ಡ್ನೇ ಅಲ್ಲಾಡಿಸ್ತಾರೆ ಅಂದ್ರೆ ತಮಾಷೆನಾ? ಓಹ್ ಮೈ ಡಿಯರ್ ಫಾದರ್ ಅಂಡ್ ಮದರ್ ಆಫ್ ಮೈ ಚಿಲ್ಡ್ರನ್, ನಿಮ್ಮ ಈ ಮಾತುಗಳು ಕೂಡ ಮತ್ತೊಮ್ಮೆ ನನ್ನನ್ನ ಮೂಕ ವಿಸ್ಮೃತಿನನ್ನಾಗಿ ಮಾಡಿದೆ. ನಿಮ್ಮ ಈ ಪ್ರೀತಿ, ನಂಬಿಕೆ, ಅಭಿಮಾನ ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ನಾನು ಮುಂದುವರಿಯೋದಕ್ಕೆ ಪ್ರಯತ್ನ ಮಾಡಿದೆ. ನಾನು ದಾದಾ, ನಾನೇ ದೊಡ್ಡವನು ಅಂತ ಮೆರೀದೆ ನಿಮ್ಮನ್ನು ಸೇರಿಸ್ಕೊಂಡು ನಾನು ಜೀವನ ಮಾಡ್ತೀನಿ. ಯಾಕೆ ಅಂದ್ರೆ ಮನುಷ್ಯ
ಬೆಳಕೇ ಇಲ್ಲದ ದಾರಿಯಲ್ಲಿ ನಡೆಯಬಹುದು, ಕನಸೇ ಇಲ್ಲದ ದಾರಿಯಲ್ಲಿ ನಡೆಯಕ್ಕಾಗಲ್ಲ. ಯಾವ್ದೋ ಸಿನಿಮಾ ಸಾಂಗ್ ಅಲ್ವಾ? ನಾ ಕೇಳಿದ್ದೀನಿ. ಇನ್ನೊಂದ್ಸರಿ ಕೇಳಿಸ್ಕೊ. ಲಾಸ್ಟ್. ಓಕೆ ಅಣ್ಣ. ನೇನು ನನ್ನ ಅಣ್ಣ ನೇನು ಉಣ್ಣಾಣ ಭಾರಿ ಇರ್ಬೇಕು. ನಂದು ಒಂದು ಕೇಕ್ ಕಟ್ ಮಾಡಿ ಅಣ್ಣ. ಓ, ಭೂಷಣಕ್ಕೆ ತಕ್ಕ ವೇಷ, ಸೈಜಿಗೆ ತಕ್ಕ ಕೇಕ. ಪಿಂಗಾಣಿ, ಧನ್ಯವಾದಗಳು. ಇದನ್ನ ಕಟ್ ಮಾಡ್ಬೇಕಾ? ನಿಮ್ಗೆ ಕಟ್ ಮಾಡಕ್ ತೊಂದರೆ ಆಗತ್ತೆ ಅಂತ ನಾನೇ ಕಟ್ ಮಾಡ್ಕೊಂಡು ತಂದಿದ್ದೀನಿ ದಾದಾ. ನಿಮ್ ಬೇಕ್ರಿದ? ಅಣ್ಣ ಅಷ್ಟು ರಿಸ್ಕ್ ತಗೊಳ್ಳಲ್ಲ ಅಣ್ಣ. ಆದ್ರೂ ಚಾಕು ಬೇಜಾರಾಗುತ್ತೆ, ಕಟ್ ಮಾಡೋದು ಮಾಡ್ಬೋದು. ಶಿವ ದಾದವ್ರ, ನಿಮ್ಮ ಗತ್ತು ತಾಕತ್ತು ಇಲ್ಲಿ ಅಷ್ಟ ಅಲ್ಲ, ಇಡೀ ಏರಿಯಾಕ್ಕೆ ಗೊತ್ತಾಗ್ಬೇಕು. ಬರ್ರಿ ಹೊರಗೋಗುನು. ಏ ಪಿಂಗಾಣಿ, ಸಂಧ್ಯಾ ಅವ್ರ, ಇದನ್ನೆಲ್ಲ ಸ್ವಚ್ಛ ಮಾಡ್ರಿ. ಶಿವತಾತಾಗೆ 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 ಬಡವರ ಬಂಧು ಶಿವತಾತಾಗೆ ಬಡವರ ಬಂಧು ಶಿವತಾತಾಗೆ ಬಡವರ ಬಂಧು ಶಿವತಾತಾಗೆ ಬಡವರ ಬಂಧು ಅನಾಥ ರಕ್ಷಕ ಆಪತ್ ಬಾಂಧವ ದೀನರ ಆಶಾ ಕಿರಣ ನಂದವರ ಪಾಲಿನ ದೈವ ಶತ್ರುಗಳ ಪಾಲಿಗೆ ಸಿಂಹ ಸ್ವಪ್ನ. ಸ್ವಪ್ನ ಅಲ್ಲ, ಸಿಂಹ ಸ್ವಪ್ನ. ಅದಲ್ಲೇ ನಿಮ್ಮ ಅಪ್ಪನ. ಶತ್ರುಗಳ ಪಾಲಿಗೆ ಸಿಂಹ ಸ್ವಪ್ನ. ಶಿವ ಸ್ವಪ್ನ ಶಿವತಾತಾಗೆ ಶಿವ ಸ್ವಪ್ನ ಶಿವತಾತಾಗೆ ಶಿವ. ಅಣ್ಣ ಅಲ್ಲ ಮಾರೆ, ಅವರು ಅವರೀಗ ದಾದ ಆಗಿದ್ದಾರೆ, ನೀನು ಅವ್ರನ್ನ ದಾದ ಅಂತ ಕರಿಬೇಕು. ಶಿವ ದಾದ ಟೈಮ್ ಇಲ್ದಿರ ಕಾರಣ ಹೂನರ ತರಕಾಗ್ಲಿಲ್ಲ, ಅದಕ್ಕೆ ಇದೇ ಹೂನರ ಅಂತ ಆಗ್ತಾ ಇದೀನಿ. ಶಂಕರ ಅವ್ರೇನ ಡಂಕಣಕ ಡಾನ್ ಅಂತ ಅನ್ಕೊಂಡೇನ? ಅವರು ಇಡೀ ಬೆಂಗಳೂರ್ನ ಗಡ್ಡ 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 ಅಂತ ನಡುಗ್ಸೋ ಶಿವು ದಾದ ಅದಾರ. ಅವ್ರು ಕೂಗಿದ್ರ ಹಸು ಹಾಲು ಕೊಡ್ತೈತಿ, ಇಚ್ಚಿದ್ರೆ ಹಾಲು ಮೊಸರು ಆಗ್ತೈತಿ. ಬಲಗಡೆ ನೋಡಿದ್ರೆ ಬೆಣ್ಣೆ, ಬಲಗೈ ಚಾಚಿದ್ರೆ ತುಪ್ಪ. ಏನ್ರೋ ನೀವು ಹಾಲು, ಬೆಣ್ಣೆ, ಮೊಸರು, ತುಪ್ಪ ಅಂತ ನನ್ನನ್ನ ಕೊಟ್ಟಿಗೆಗೆ ಕಟ್ಟಾಕೋತಾರ ಇದ್ದೀರಾ? ಹಾಗಲ್ಲ ದಾದ, ಇವತ್ತು ಎಷ್ಟೊತ್ತಾದ್ರೂ ಪರವಾಗಿಲ್ಲ, ಮಾರ್ಕೆಟ್ಗೆ ಹೋಗಿ ನಿಮ್ಮ ತೂಕಕ್ಕಿಂತ ಜಾಸ್ತಿ ತೂಕದ ಮಾಲೆಯನ್ನು ತಂದು ನಿಮಗೆ ಹಾಕ್ಬೇಕು. ಭಾರವಾಗಿರೋ ಹಾರ ತಂದು ಜೊತೆಲೆ ಇದ್ಕೊಂಡು ಸಂಹಾರ ಮಾಡೋಕ್ ಸ್ಕೆಚ್ ಆಗ್ತಾ ಇಲ್ಲ ತಾನೇ? ಇಲ್ಲ ದಾದ, ಇಲ್ಲ. ನೀವು ಆಲದ ಮರ ಆದ್ರೆ ನಿಮ್ ನೆರಳಲ್ಲಿ ಇರೋ ಹಕ್ಕಿಗಳು ನಾವು. ಹೊಡಿಯೋದೇನಿದ್ರು ಈ ದಾದ ಕೆಲಸ, ನೀನ್ಯಾಕ ಕೆಲಸ ಮಾಡ್ತಾ ಇದ್ದ? ನಿಮ್ ಹೆಸರಲ್ಲಿ ಹಫ್ತಾ ಕಲೆಕ್ಷನ್ ಮಾಡ್ತಾ ಇದ್ದ, ಅದಕ್ಕೆ ಹೊಡೆದೇ ತಕ ಬರೀದೀವಿ. ಜೋಗಿ ಹೆಸರು ಹೇಳ್ಕೊಂಡು ಪೊಟ್ರೆ, ಗೂಳಿ, ಸಿದ್ಧ ಹಫ್ತಾ ವಸೂಲಿ ಮಾಡೋದನ್ನ ಸಿನಿಮಾದಲ್ಲಿ ನೋಡಿದ್ದೆ, ಆದ್ರೆ ಇದು ರಿಯಲ್ ಲೈಫಲ್ಲೂ ನಡೀತಾ ಇದ್ಯಾ? ಲೇ, ನನ್ನ ಹೆಸರಿಗೆ ಸಾಲನೇ ಹುಟ್ಟಲ್ಲ ಅಂತದ್ರಲ್ಲಿ ನನ್ನ ಹೆಸರು ಹೇಳ್ಕೊಂಡು ಹಫ್ತಾ ಹುಟ್ಟಿಸ್ತಾ ಇದ್ದೀರಲ್ಲೋ, ನಾನ್ ಸೆನ್ಸ್. ನೋಡಿ, ದಾದಾಗಿ ಒಂದು ಮಾತು ಹೇಳ್ತಾ ಇದ್ದೀನಿ, ಗಮನ ಇಟ್ಟು ಕೇಳಿ. ದುಡಿದು ತಿಂದ್ರೆ ಜೀರ್ಣ ಆಗುತ್ತೆ, ಒಡೆದು ತಿಂದ್ರೆ ಚೂರ್ಣ ಆಗುತ್ತೆ ನಿಮ್ಮ ಬಾಡಿ ಎಚ್ಚರ. ನನ್ನ ಹೆಸರಲ್ಲಿ ಏನಾದ್ರೂ ಇನ್ನೊಂದ್ಸರಿ ಇಂಥ ಕೆಲಸ ಮಾಡೋದು ನನಗೆ ಗೊತ್ತಾಯ್ತೋ, ಮಿಲಿಮೀಟರ್ ಲೆಕ್ಕದಾಗ ನಿಮ್ಮ ಬಾಡಿನ ಪೀಸ್ ಮಾಡಿ ನಮ್ಮ ಬೇಕರಿ ಫ್ರಿಜ್ನಾಗ ಕೂಲಿಂಗ್ ಇಡ್ತೀನಿ. ನಿನ್ನೆ ಮ್ಯಾಲ ನಮ್ಮ ಶಿವ ದಾದಾರ ಹವಾನೆ ಬೇರೆ. ಇವರು ಕುಂತ್ರ ಸೌದ, ನಿಂತ್ರ ದಾದ, ಶಿವ ದಾದಾಗೆ ಶಿವ ದಾದಾಗೆ. ಅಲ್ಲ ನಡ್ರ ನಿಮ್ಮ ಮನೆಗೆ ಹೋಗ್ರಿ, ಅಂಗಡಿಗೆ ಹೋಗ್ರಿ. ಶಿವ ದಾದಾ, ನೀವು ಸ್ವಲ್ಪ ರೆಸ್ಟ್ ಮಾಡ್ರಿ. ಶಿವ ದಾದಾಗೆ ಶಿವ ದಾದಾಗೆ ಶಿವ ದಾದಾಗೆ. ಏನ್ ರೆಸ್ಪೆಕ್ಟು, ಆಫೀಸಲ್ಲೂ ರೆಸ್ಪೆಕ್ಟು, ಮನೆಯಲ್ಲೂ ರೆಸ್ಪೆಕ್ಟು, ಬೀದಿಲೂ ರೆಸ್ಪೆಕ್ಟು. ಆದ ಆಗಿದ್ದ ಶಿವಪ್ರಸಾದ, ಈಗ ಶಿವು ದಾದ